ಏ ಗೊಣ ಸುಬ್ಬಿ, ಕಾಫಿ ತಗೊಂಡ್ ಬಾರೆ. ತಂದೆ ಅಜ್ಜಿ. ಸಕ್ಕರೆ ಹಾಕಿದ್ದೀಯಾ? ಗೋಡಂಬಿ ದ್ರಾಕ್ಷಿನೂ ಹಾಕಿದ್ದೀನಿ, ಕುಡೀರಿ. ಬರೋಗಿಲ್ಲ. ಅಂದಾಗೆ ಲಕ್ಷ್ಮಿ ಎಲ್ಲಿ ಕಾಣ್ತಾ ಇಲ್ಲ. ಅವರು ಜವರೇಗೌಡ್ರ ಮನೆಗೆ ಪೂಜೆಗೆ ಹೋಗಿದ್ದಾರೆ. ಹೌದಾ? ನಂಗೆ ಕಾಫಿ ಕೊಡ್ತೀನಿ. ಭಾವನಾ, ಎಲ್ಲೋ ಬಿಟ್ಟಿದ್ದಾಳು ಇವಳು. ಭಾವನಾ, ಕಾಫಿ. ಭಾವನಾ, ಹೊರಗಡೆ ಇದ್ದಾಳ ಏನು? ಹರೀಶ, ಮಾವ, ರೀ ಒಂದ್ ನಿಮಿಷ ಬನ್ನಿ ಇಲ್ಲಿ. ಚಲ್ವಿ. ವೀಣಾ, ಯಾಕಮ್ಮ, ಏನಾಯ್ತು ಇಷ್ಟು ಗಾಬರಿ ಆಗಿದ್ಯಾ? ಮಾವ, ಭಾವನಾ ಎಲ್ಲೂ ಕಾಣಿಸ್ತಾ ಇಲ್ಲ ಮಾವ. ಯಾಕೋ ಕೈಕಾಲೇ ಆಡ್ತಾ ಇಲ್ಲ. ಏನ್ ಹೇಳ್ತಾ ಇದ್ದೀವಿ ವೀಣಾ? ಹೌದು ಮಾವ, ಎಲ್ಲ ಕಡೆ ಹುಡುಕ್ದೆ ನಾನು, ಆದ್ರೂ ಎಲ್ಲೂ ಕಾಣಿಸ್ತಾ ಇಲ್ಲ. ಏ ವೀಣಾ, ಏನೇ ನೀನು ಭಯ ಪಡೋದಲ್ಲೇ ನಮ್ಮನ್ನು ಭಯ ಪಡಿಸ್ತೇವೆ. ಇಲ್ಲೇ ಎಲ್ಲ ಆಚೆ ಹೋಗಿರ್ತಾಳೆ, ಬರ್ತಾಳೆ ಬಿಡು. ಎಲ್ಲ ಹೋಗಿರ್ತಾಳ್ರಿ? ಇಲ್ಲೇ ಎಲ್ಲಾರು ಹೋಗಿರ್ಬೋದು, ಅವಳಿಗೊಂದು ಫೋನ್ ಮಾಡಿ ನೋಡಿರಮ್ಮ. ಮಾವ, ನಾನು ಫೋನ್ ಮಾಡಿದ್ದೆ ಮಾವ, ಆದ್ರೆ ಭಾವನಾ ಮೊಬೈಲ್ನ ರೂಮಲ್ಲೇ ಬಿಟ್ಟು ಹೋಗಿದ್ದಾಳೆ. ಅಕ್ಕ ಫೋನ್ ಬಿಟ್ಟು ಹೋಗಿದ್ದಾಳ? ಅವಳೇ ಅವತ್ತು ಹತ್ರ ಮಾಡೋಳಲ್ವಲ್ಲ, ಎಲ್ಲಿ ಹೋಗಿರ್ಬೋದು? ಓ ಹರೀಶ, ನೀನು ಒಳ್ಳೆ ಹೆಂಗಸರ ಥರ ಆಡ್ತೀಯಲ್ಲ. ಎಲ್ಲ ಹೋಗಿರ್ತಾಳೆ ಬಿಡು, ಬರ್ತಾಳೆ. ಹಾಗೆಲ್ಲ ಬ್ರೋ, ಅವಳು ತುಂಬ ಬೇಜಾರಲ್ಲಿದ್ಲು, ಯಾವತ್ತೂ ಹೀಗೆ ಮಾಡೋಳಲ್ಲ, ಅದಕ್ಕೆ ಒಂಥರ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಹೌದು ಹರಿ, ನನಗೂ ಹಾಗೆ ಅನಿಸ್ತದೆ. ಅಯ್ಯೋ, ಭಾವನಾ ಎಲ್ಲೋಗಿದ್ದಾಳೆ? ಹೋಗ್ರೋ, ಹುಡ್ಕೊಂಡ್ ಬನ್ರೋ. ಅಯ್ಯೋ ಅಯ್ಯೋ. ವೀಣಾ, ನಾನು ಇಲ್ಲೇ ಎಲ್ಲಾರು ಇದ್ದಾಳೆ ನೋಡ್ಕೊಂಡ್ ಬರ್ತೀನಮ್ಮ. ಸರಿ ಮಾವ, ಭಾವನಾ ಸಿಕ್ಕಿದ ತಕ್ಷಣ ಅವ್ನು ಫೋನ್ ಮಾಡಿಬಿಡಿ, ನನಗೆ ತುಂಬ ಗಾಬರಿ ಆಗ್ತಿದೆ. ಆಗ್ಲಮ್ಮ. ಸಂತು, ಬೆಂಕಿ, ಬಾಪ ನೋಡ್ಕೊಂಬರೋಣ. ಇವ್ರನ್ನೆಲ್ಲ ಒಂಥರ ಲೆಕ್ಕ. ನನಗಿದೆಲ್ಲ ಇಷ್ಟ ಆಗದೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಇಲ್ಲೇ. ಅದಕ್ಕೆ ಟೆನ್ಷನ್ ಮಾಡ್ಕೋಬಿಡಿ, ಇಲ್ಲೇ ಎಲ್ಲೋ ಹೋಗಿರ್ತಾಳೆ, ಬಂದ್ಬಿಡ್ತಾಳೆ, ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ. ಏನಾಗಿದೆ ಅವರಿಗೆಲ್ಲ? ಅಕ್ಕ, ನೀವು ಗಾಬರಿ ಆಗ್ಬೇಡಿ, ಭಾವನಾ ಅಕ್ಕ ಬಂದೇ ಬರ್ತಾರೆ. ಹಾಗಲ್ಲ ಚಲ್ವಿ, ಭಾವನಾ ಯಾವತ್ತೂ ಈ ರೀತಿ ನಡ್ಕೊಂಡವಳೆ ಅಲ್ಲ. ಯಾಕೋ ತುಂಬಾ ಗಾಬರಿ ಆಗ್ತಿದೆ, ಏನಾಗುತ್ತೋ ಏನೋ.
ತಿನ್ನೋದಾಯ ಭಾವನಾ, ಯಾಕಮ್ಮ ಹೀಗೆ ಮಾಡಿಬಿಟ್ಟೆ? ನನಗೆ ಗೊತ್ತು ಮಗಳೇ, ಈ ಮದುವೆ ವಿಷಯದಲ್ಲಿ ನಿನ್ ತಪ್ಪಿಲ್ಲ ಅಂತ ನನಗೆ ಗೊತ್ತು. ನೀನು ಹಿಂಗೆ ಹೇಳ್ದೆ ಕೇಳದೆ ಹೋಗ್ಬಿಟ್ರೆ ನಾವು ಏನ್ ಅನ್ಕೋಬೇಕು, ಏನ್ ಮಾಡಬೇಕು ಮಗಳೇ? ಏನೋ ಆಗೋಯ್ತು. ನಿನಗೆ ತೊಂದರೆ ಆಗ್ದಾಗೆ ಇದಕ್ಕೊಂದು ದಾರಿ ಹುಡ್ಕಣ. ಬಂದ್ಬಿಡು ಮಗಳೇ, ಬಂದ್ಬಿಡಮ್ಮ, ಬಂದ್ಬಿಡು. ಭಗವಂತ, ಅವಳಿಗೇನು ತೊಂದರೆ ಆಗದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಪ್ಪ. ರೀ ರೀ ಏನೇ? ಊರ್ ಮೇಲೆ ಊರ್ ಬಿದ್ರು ಅದು ಯಾವನೋ ಅಟ್ಟ ಹತ್ತಿ ಮಲ್ಕೊಂಡಿದ್ನಂತೆ. ಏಯ್, ಏನೇ ನಿಮ್ಮ ಅಪ್ಪನ ಮೇಲೆ ಮಲಗಿದ್ದೀನ? ಬಂದ್ಬಿಟ್ಲು ದೊಡ್ಡದಾಗಿ. ನಿಮ್ಗೇನು ಒಂದು ಸ್ವಲ್ಪ ಮನುಷ್ಯತ್ವ ಅನ್ನೋದೇ ಇಲ್ವೇನ್ರಿ? ಇಡೀ ಮನೇಲಿ ಎಲ್ಲರೂ ಭಾವನಾ ಕಾಣಿಸ್ತಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ತಿರುಗ್ತಿದ್ದಾರೆ. ನೀವು ನೋಡಿದ್ರೆ ಇಲ್ಲಿ ಬಂದು ಬಿದ್ಕೊಂಡಿದ್ದೀರಾ. ಅದಕ್ಕೆ ನಾನೇನೇ ಮಾಡೋಕ್ಕಾಗುತ್ತೆ? ಅವಳಿನ ಚಿಕ್ಕ ಮಗುನ ಹೋಗಿ ಹುಡ್ಕೊಂಬರಕ್ಕೆ. ಏನ್ರಿ ಹೀಗೆ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ ರೀ, ಮನೆ ಪರಿಸ್ಥಿತಿ ಹೀಗಿದೆ, ನೀವು ನೋಡಿದ್ರೆ ನಿಮ್ಗೇನು ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದೀರಲ್ಲ. ನಿಂದೊಳ್ಳೆ ಕಥೆ ಆಯ್ತಲ್ಲ. ಅವಳು ರಾಶಿ ನಕ್ಷತ್ರ ಸರಿ ಇಲ್ಲ ಅಂತ ಇಷ್ಟು ವರ್ಷ ಅವಳಿಂದ ತಲೆನೋವು ಅನುಭವಿಸಿದ್ದಾಯ್ತು. ಈಗ ಅವ್ನು ಯಾವನಾದ್ರೂ ತಾಳಿ ಕಟ್ಸ್ಕೊಂಡು ಬಂದಿದ್ದಾಳೆ, ನಮಗೆ ಗೊತ್ತಿಲ್ಲ ಅಂತ ಸೈಲೆಂಟ್ ಆಗಿತ್ತು. ಈಗ ನಮ್ಗೆ ವಿಷಯ ಗೊತ್ತಾಯ್ತಲ್ಲ, ಅವನ ಜೊತೆ ಓಡೋಗಿದೆ. ಎಲ್ಲೇ ಹೋಗ್ತಾಳೆ, ಎಷ್ಟು ದಿವಸ ಅಲ್ಲಿರ್ತಾಳೆ? ಬರ್ತಾಳೆ ಬಿಡು. ಛೀ 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 ಛೀ, ಒಡ ಹುಟ್ಟಿದ ತಂಗಿ ಬಗ್ಗೆ ಹೀಗೆಲ್ಲ ಮಾತಾಡ್ತಿರಲ್ರಿ? ಪಾಪ ಭಾವನಾ ಎಷ್ಟು ನೋವು, ಸಂಕಟ, ಅವಮಾನ ಎಲ್ಲ ಅನುಭವಿಸ್ತಾ ಇದ್ದಾಳೆ. ನೀವು ನೋಡಿದ್ರೆ ಅವಳನ್ನ ಶತ್ರು ಥರ ನೋಡ್ತಾ ಇದ್ದೀರಲ್ಲ ರೀ. ಏಯ್, ನೀನು ಏನೇನೋ ಮಾತಾಡಿದ್ರೆ ಸರಿ ಇರಲ್ಲ ನೋಡು. ಅವಳು ಹಣೆ ಬರಹ, ನಾವೇನೇ ಮಾಡೋಕ್ಕಾಗುತ್ತೆ? ನೀನು ಬಾಯಿ ಮುಚ್ಕೊಂಡು ನಡಿ. ಬಾಯಿ ಮುಚ್ಕೊಂಡಿರೋದಕ್ಕೆ ಹೀಗಾಗಿತ್ತು. ಗಂಡ ಅಂತ ನೀವು ಮಾಡಿರೋ ತಪ್ಪನ್ನೆಲ್ಲ ಮುಚ್ಚಿಟ್ಟೆ, ಅದು ನಾನು ಮಾಡಿದ ತಪ್ಪು. ಇದಕ್ಕೆಲ್ಲ ನೀವೇ ಕಾರಣ. ಸ್ವಲ್ಪ ಜವಾಬ್ದಾರಿ ತಗೊಂಡು ತಂಗಿಯನ್ನು ಕಾಳಜಿ ತೋರಿಸಿ ಸರಿಯಾದ ವಯಸ್ಸಲ್ಲಿ ಸರಿಯಾದ ವ್ಯಕ್ತಿ ಜೊತೆ ಅವಳಿಗೆ ಮದುವೆ ಮಾಡಿಸಿದ್ದಿದ್ರೆ ಹೀಗೆಲ್ಲ ಆಗ್ತಿತ್ತಾ? ಇವತ್ತು ಅವಳು ಗೊತ್ತಿಲ್ಲದೆ ಏನೋ ಒಂದು ತಪ್ಪು ನಡೆದೋಗಿದೆ ಅಂತ ಬಾಯಿ ಬಂದಾಗ ಮಾತಾಡಿ ಅವಳು ಮನಸ್ಸನ್ನ ನೋಯಿಸಿದ್ದೀರಾ. ಅದಕ್ಕೆ ಅವಳು ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ. ಭಾವನಂಗೇನಾದ್ರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೀವೇ ಕಾರಣ. ಏಯ್, ಏನೋ ನಿಂದು ಮಿತಿ ಮೀರಿ ನಾಲ್ಗೆ ಚಾಚಿದೆ ನೋಡು. ಇರೋದನ್ನೇ ಹೇಳಿದ್ರೆ ನಿಮ್ಗೆ ಯಾಕ್ರಿ ಕೋಪ? ಚಾಪಾಯಿ ಅಲ್ಲೂ ಬಿಡ್ತೀನಿ ನೋಡು. ನಾನು ನೋಡ್ತಾನೆ ಇದ್ದೀನಿ, ಬಾಯಿ ಬಂದಂಗೆ ಮಾತಾಡ್ತಾನೆ. ಈಗೇನು ನಾನು ಹೋಗ್ಬೇಕು ತಾನೆ? ಇಂಥ ಮನೆಯಲ್ಲಿ ಇವ್ರ ಜೊತೆ ಹುಟ್ಟಿದ ತಪ್ಪಿಗೆ ರೋಡಿಗೆ ಹೋಗಿ ಅಲಿತೀನಿ, ಹುಡ್ಕೊ ಬರ್ತೀನಿ. ಬೇಬಿ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ?
ಎಲ್ಲ ವಿಷಯ ಗೊತ್ತಿದ್ದು ಈ ಥರ ಕೇಳ್ತಿದ್ದಿಲ್ಲ ಬೇಬಿ. ಭಾವನಾ ಮನೆ ಬಿಟ್ಟು ಹೋದಾಗಿಂದ ನನಗೆ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ? ಬೇಬಿ, ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಯಾಕೆ ಡಿಸೈಡ್ ಮಾಡ್ತಿದ್ಯಾ? ಇಲ್ಲೇ ಎಲ್ಲೋ ಹೊರಗಡೆ ಹೋಗಿರ್ತಾಳೆ, ಬರ್ತಾಳೆ ಬಿಡು. ಮಾವ ಹೇಳಿದ್ ಕೇಳಿಸ್ಕೊಂಡಿರ್ತಾನೆ. ಭಾವನಾಗೆ ಮನೆ ಬಿಟ್ಟು ಆಫೀಸು, ಆಫೀಸ್ ಬಿಟ್ಟು ಮನೆ, ಈ ಪ್ರಪಂಚ ಬಿಟ್ಟು ಬೇರೆ ಏನೂ ಗೊತ್ತೇ ಇಲ್ಲ. ಹಾಗೂ ಏನಾದರೂ ಹೊರಗಡೆ ಹೋಗಬೇಕು ಅಂದರೆ ಮನೆಯವ್ರಿಗೆ ಯಾರಿಗಾರು ಇನ್ಫಾರ್ಮ್ ಮಾಡಿರ್ತಾಳೆ. ಈ ಥರ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿರೋದು ನೋಡಿದ್ರೆ ಮಾಡಿರೋ ಮಾತಿಗೆ ಬೇಜಾರು ಮಾಡ್ಕೊಂಡು ಹೋಗಿರ್ಬೋದಾ? ಹೌದು, ಇವಳೆಲ್ಲ ಆ ಥರ ಮಾತಾಡಿದ್ದು ತುಂಬ ತಪ್ಪು. ಮನಸ್ಸಿಗೆ ಎಷ್ಟು ಬೇಜಾರು ಮಾಡ್ಕೊಂಡಿರಲ್ಲ ಹೇಳು. ಹರಿ, ನಾನೇನು ಆ ಥರ ಮಾತಾಡಿಲ್ಲ. ಭಾವನಾ ಯಾಕೆ ಈ ವಿಷಯ ಮುಚ್ಚಿಟ್ಟೆ, ನಮ್ಮ ಹತ್ರ ಶೇರ್ ಮಾಡ್ಕೋಬೋದಿತ್ತಲ್ವಾ ಅಂತ ಮಾತ್ರ ಹೇಳಿದ್ದು. ನಿಮ್ಮ ಅಣ್ಣನೇ ಬಾಯಿಗೆ ಬಂದಾಗ ಮಾತಾಡಿದ್ದು. ಅವನು ಬಿಡು, ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತಾಡ್ಬಿಡ್ತಾನೆ. ಅದರ ಪರಿಣಾಮ ನಾವು ಅನುಭವಿಸ್ಬೇಕು. ನೋಡು, ಅಪ್ಪ ಅಮ್ಮ ಫೋನ್ ಮಾಡ್ತಾನೆ ಇದ್ದಾರೆ. ನಾನು ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಕಂಟಿನ್ಯೂಸ್ ಆಗಿ ಆಗಿಂದ ಫೋನ್ ಮಾಡ್ತಾನೆ ಇದ್ದಾರೆ. ಅತ್ತೆನೂ ಅವ್ರ ಜೊತೆನೇ ಇದ್ದಾರೆ. ನಾನು ಫೋನ್ ರಿಸೀವ್ ಮಾಡಿದ್ರೆ ಈ ವಿಷಯ ಎಲ್ಲಿ ಗೊತ್ತಾಗತ್ತೆ ಅಂತ ಅವಾಯ್ಡ್ ಮಾಡ್ತಾ ಇದ್ದೀನಿ. ಅಪ್ಪ ಅಮ್ಮ ಎಷ್ಟು ಬೇಜಾರು ಮಾಡ್ಕೊಂಡಿರ್ಬೇಕು ಹೇಳು. ಛೇ, ಎಲ್ಲ ಈ ಭಾವನೆಯಿಂದಾನೇ ಆಗಿದ್ದು. ಪ್ಲೀಸ್, ಅವಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅವಳಿಗೂ ಬೇಜಾರಾಗಿ ಹೀಗೆ ಮಾಡಿದಾಳೆ ಅನ್ಸುತ್ತೆ. ಏನೋ ನನ್ಗೊಂದು ಅರ್ಥ ಆಗ್ತಿಲ್ಲ ಹರಿ. ಭಾವನಾ ಎಲ್ಲಿಗೆ ಹೋಗಿರ್ಬೋದು? ನನಗೂ ಗೊತ್ತಾಗ್ತಿಲ್ಲ ಬೇಬಿ. ಅಕ್ಕ ಯಾವತ್ತೂ ಹೀಗೆ ಮಾಡಿದವಳೆ ಅಲ್ಲ. ತಾನಾಯ್ತು, ತನ್ನ ಪಾಡಾಯ್ತು, ತನ್ನ ಕೆಲಸ ಆಯ್ತು ಅಂತ ಇದ್ದವಳು. ಕೆಲಸದ ವಿಷಯದಲ್ಲೂ ಅಷ್ಟೇ. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಅಮ್ಮಂಗೆ ಒಂದು ಮಾತು ಹೇಳಿ ಹೋಗಿರೋಳು. ಮೋಸ್ಟ್ಲಿ ಅಮ್ಮ ಮನೇಲಿಲ್ಲ ಅಂತ ಹೀಗೆ ಮಾಡಿದಾಳೋ ಏನೋ ಗೊತ್ತಿಲ್ಲ. ಫೋನ್ ಮಾಡಿ ವಿಚಾರಿಸೋಣ ಅಂದ್ರೆ ಫೋನು ಬಿಟ್ಟು ಹೋಗಿದ್ದಾಳೆ. ಬೇಬಿ, ಭಾವನಾ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿರೋದು, ಜೊತೆಗೆ ಫೋನು ತಗೊಂಡು ಹೋಗದಿರೋದು ನೋಡಿದ್ರೆ ಅವಳೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡಿರ್ತಾಳ. ಆ ಥರ ಏನಾದ್ರು ಆದ್ರೆ ನನ್ನ ತಮ್ಮ ಸಿದ್ದು ಮದುವೆಗೆ ತೊಂದರೆ ಆಗತ್ತೆ. ನಮ್ಮ ಮನೇಲಿ ಎಲ್ಲರೂ ಸಿದ್ದು ಮದುವೆ ನೋಡ್ಬೇಕು ಅಂತ ತುಂಬಾ ಖುಷಿಯಲ್ಲಿದ್ದಾರೆ. ಈ ಥರ ತೊಂದರೆ ಆಗಿರೋದು ಗೊತ್ತಾದ್ರೆ ಆ ಖುಷಿನೂ ಹಾಗೆಲ್ಲ ಏನೂ ಆಗಲ್ಲ. ಏನೇನೋ ಅಂದ್ಕೊಂಡು ತಲೆ ಕೆಡಿಸ್ಕೊಬೇಡ, ಸ್ವಲ್ಪ ಸುಮ್ಮನೆ ಇರು. ಅಕ್ಕ ಯಾವತ್ತೂ ಈ ಥರ ಮಾಡಿದವಳೆ ಅಲ್ಲ. ಯಾರಿಗೂ ಕೆಟ್ಟದ್ದು ಬಯಸಿದವಳು ಅಲ್ಲ, ಕೆಟ್ಟದ್ದು ಮಾಡಿದವಳು ಅಲ್ಲ. ಕೆಟ್ಟವ್ರಿಗೂ ಒಳ್ಳೇದಾಗಲಿ ಅಂತ ಬಯಸೋಳು. ಅಂಥವಳಿಗೆ ಕೆಟ್ಟದಾಗತ್ತೆ ಅಂದರೆ ನಾನಂತೂ ಖಂಡಿತ ನಂಬಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ ಬೇಬಿ. ಹೋಗು, ಫಸ್ಟ್ ಹೋಗಿ ಭಾವನ ನೋಡ್ಕೊಂಬ. ಅವ್ಳ ಮನೆಗೆ ಬಂದರೆ ನಂಗೆ ಸಮಾಧಾನ. ಹರಿ, ಹೋಗು ಅನ್ನಲ್ಲ, ಹೋಗು. ಬ್ರೋ, ಸಿಕ್ಕಲ್ಲೇನೋ ಅಕ್ಕ? ಅವಳು ಸಿಕ್ಕಿದ್ರೆ ನಾನೇ ಕೈಲಿ ಬರ್ತಿದ್ದೆ, ಬೈದು ಮನೆ ಕರ್ಕೊಂಡು ಹೋಗಿರ್ತಿದ್ದೆ. ಅವಳು ಹುಡುಕಿ ಕಾಲು ನೋವು ಬಂತು ಹೊರತು ಅವಳಂತೂ ಸಿಕ್ಲಿಲ್ಲ. ಸಿರಡಿದ್ಯಾ? ಅಕ್ಕ ಯಾಕೆ ಹೀಗೆ ಮಾಡಿದ್ಲು? ನಾವು ಅಷ್ಟೆಲ್ಲ ಬೈದಿಯಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ. ಇದೊಳ್ಳೆ ಚೆನ್ನಾಗಿದೆಯಲ್ಲಪ್ಪ. ನಾನೇನೋ ತಪ್ಪು ಮಾಡಿದ ಏನೋ ಥರ ಮಾತಾಡ್ತಿದ್ಯಲ್ಲಪ್ಪ. ನಾನೇನು ಬೇಕು ಅಂತ ಮಾಡುತ್ತಾ? ಮನೆ ಹೆಣ್ಣುಮಗಳು ಕುತ್ತಿಗೆಯಲ್ಲಿ ಇದ್ದಕ್ಕಿದ್ದಾಗೆ ತಾಳಿ ನೋಡಿದ್ರೆ ಎಲ್ಲರೂ ಹೀಗೆ ಮಾತಾಡೋದು. ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಕಣ. ಅಲ್ಲ, ಅವಳೇನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರೆ ಏನೋ ಮಾಡೋದು?
ಹಾಗೆಲ್ಲ ಆದರೆ ನಾವೇನೂ ಮಾಡೋಕ್ಕಾಗಲ್ಲ ಕಣ. ನೋಡ, ಅವಳು ಸಾಯಬೇಕು ಅಂತಿದ್ರೆ ಯಾರೂ ತಡೆಯೋಕ್ಕಾಗಲ್ಲ. ಅವಳು ಹಣೆ ಬರೋದಲ್ಲಿ ಅದೇ ಇದ್ರೆ ಯಾರೇನು ಮಾಡೋಕ್ಕಾಗುತ್ತಾ? ನೀ ಏನೋ ಹೀಗೆ ಮಾತಾಡ್ತಿದ್ಯಾ? ಅವಳು ನಿನಗೆ ತಂಗಿ, ನನಗೆ ಅಕ್ಕ ಅನ್ನೋದು ಮರ್ತ್ಬಿಟ್ಟಿಯಾ? ಏಯ್, ಗೊತ್ತು ಕಣ, ಅವಳು ಚಿಕ್ಕ ವಯಸ್ಸಿಂದನೂ ಹಾಗೆ ಅಲ್ವಾ? ಯಾವ ವಿಷಯನೂ ಹೇಳ್ಕೊತಿರ್ಲಿಲ್ಲ, ಬೇರೆಯವರಿಂದ ನಮಗೆ ಗೊತ್ತಾಗ್ತಿತ್ತು. ಅಲ್ಲ, ಈಗ ಈ ವಿಷಯನ ಅಟ್ಲೀಸ್ಟ್ ನಮ್ಮ ಹತ್ರ ಹೇಳ್ಕೋಬೇಕು ತಾನೆ? ಹಾಗೆ ಮುಚ್ಚಿಟ್ರೆ ನಮ್ಮ ಹತ್ರ ಹೇಳ್ಕೊಂಡ್ರೆ ನಾವೆಲ್ಲಿ ಬೇಜಾರು ಮಾಡ್ಕೋತೀವೋ ಅಂತ ಹೇಳಿರ್ಲಿಕ್ಕಿಲ್ಲ. ಇವಾಗ ಆಗಿದ್ದಾಗೋಯ್ತು, ಅದ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ನಡಿ, ಬೇರೆ ಕಡೆ ಹುಡ್ಕೋಣ. ಅವಳು ಹುಡ್ಕೋದು ವೇಸ್ಟ್ ಅನ್ಸುತ್ತೆ ಕಣ. ನೋಡ, ಅವಳು ತಾಳಿ ಕಟ್ಸ್ಕೊಂಡಿದ್ದ ವಿಷಯ ನಮಗೆ ಗೊತ್ತಾಗಿಲ್ಲ ಅಂತ ಅವಳು ಸೈಲೆಂಟಾಗಿತ್ತು. ಈಗ ನಮಗೆ ವಿಷಯ ಗೊತ್ತಾಗಿದೆ, ನಾವು ಮದುವೆಗೆ ಒಪ್ಪಲ್ಲ ಅಂತ ತಾಳಿ ಕಡ್ದವನ ಜೊತೆ ಓಡೋಗಿರ್ತಾನೆ. ಬ್ರೋ, ಏನೋ ಮಾತಾಡ್ತಿದ್ಯಾ ಅವಳ ಬಗ್ಗೆ? ಅವಳು ಸ್ಕೂಲ್ಗೆ ಹೋಗಿ, ಕಾಲೇಜ್ಗೆ ಹೋಗಿ, ಕೆಲ್ಸಕ್ಕೆ ಸೇರ್ಕೊಂಡಾಗಿಂದನೂ ಅವಳ ಬಗ್ಗೆ ಒಂದು ಕಂಪ್ಲೇಂಟು ಬಂದಿಲ್ಲ ಕಣ. ನನಗೆ ಗೊತ್ತು ಅವಳು ಬೇಜಾರು ಮಾಡ್ಕೊಂಡೆ ಹೀಗೆ ಮಾಡ್ಕೊಂಡಿರೋದು ಅಂತ. ನೀವೆಲ್ಲ ಈ ರೀತಿ ಸಪೋರ್ಟ್ ಮಾಡಿನೇ ಅವಳು ಹೀಗೆ ಮಾಡಿರೋದು. ಗುಳಿಗೆ ಸೇದ್ದ ಒಳಗೆ ಮಾಡ್ದ ಅಂತಾರಲ್ಲ, ಹಾಗೆ ಮಳ್ಳಿ ಅವಳು. ಅಲ್ಲ ಕಣ, ನೀವೆಲ್ಲ ಯಾರು ಅವಳು ಮಾಡಿ ತಪ್ಪು ಅಂತ ಹೇಳ್ತಿಲ್ಲ? ನಾನು ಹೆಂಡತಿ ಅಂತೂ ಅವಳು ವಿಷಯ ಎತ್ತಿದ್ರೆ ಸಾಕು, ಒಳ್ಳೆ ಕಾಳಿ ಮೈ ಮೇಲೆ ಎಗರ್ದಂಗೆ ಎಗಿರ್ತಾಳೆ. ಅದಕ್ಕೆ ಇವತ್ತು ಸರಿಯಾಗಿ ಬಾರಿಸಿದ್ದೀನಿ. ಎಂಥ ತಪ್ಪು ಮಾಡ್ಬಿಟ್ಟು ನೀನು? ಅಲ್ಲ, ಯಾರಾದ್ರೂ ಹೆಂಡತಿ ಮೇಲೆ ಕೈ ಇಡ್ತಾರೇನೋ? ಮೊದ್ಲು ಹೋಗಿ ಅದಕ್ಕೆ ಹತ್ರ ಸಾರಿ ಕೇಳು. ಈ ಸಂತೋಷ ಯಾರಿಗೂ ಸಲಾಮ್ಗೆಲ್ಲ ಮುಡಿಯಲ್ಲ. ನಿನಗೆ ಬುದ್ಧಿ ಹೇಳ್ತೀನಲ್ಲ, ನಾನು ಹೊಡ್ಕೋಬೇಕು. ಹಲೋ, ಹೌದಾ? ಸರಿನಪ್ಪ. ಅಪ್ಪಂಗೂ ಸಿಕ್ಕಿಲ್ಲ ಅಂತ ನಾನು ಹೇಳಿಲ್ವಾ ಅವಳನ್ನ ಹುಡುಕೋದು ಟೈಮ್ ವೇಸ್ಟ್ ಕಣ ಅಂತ? ಕೇಳಲ್ಲ ನೀನು. ಬ್ರೋ, ಹುಚ್ಚುಚ್ಚಾಗೆಲ್ಲ ಮಾತಾಡ್ಬೇಡ ನೀನು. ಅವಳು ಏನು ಮಾಡ್ಕೊಂಡಿರ್ತಾರೋ ಏನು ಅಂತ ಚಿಂತೆ ಮಾಡ್ತಾ ಇದ್ರೆ ನೀನು ಬೇರೆ. ಸರಿ, ಇಬ್ರು ಬೇರೆ ಬೇರೆ ಕಡೆ ಹುಡ್ಕೋಣ. ನಿನಗೆ ಸಿಕ್ಕಿದ್ರೆ ನೀನು ಫೋನ್ ಮಾಡೋದು, ನಂಗೆ ಸಿಕ್ಕಿದ್ರೆ ನಾನು ಫೋನ್ ಮಾಡ್ತೀನಿ. ನಾನೇನು ಪಾಪ ಮಾಡಿದ್ದೀನಿ ಅಂತ ನನಗಿಷ್ಟೆಲ್ಲ ನೋವು ಕೊಡ್ತಾ ಇದೆಯಾ? ನನ್ನ ಮೇಲೆ ಅಷ್ಟೊಂದು ಕೋಪ ಇದೆ ಅಂದರೆ ಒಂದೇ ಸಲ ನನ್ನನ್ನು ನಿನ್ನ ಹತ್ರನೇ ಕರ್ಕೊಂಡ್ಬಿಡು. ಆದರೆ ಪ್ರತಿ ಕ್ಷಣ ಹೀಗೆ ಚಿತ್ರಹಿಂಸೆ ಕೊಡೋದು ಯಾಕೆ ಹೀಗೆ ಮಾಡ್ತಾ ಇದೀಯ? ಈ ಪಾಪಿನ ಮಗಳಾಗಿ ಹೆತ್ತಿದ್ದಕ್ಕೆ ಪಾಪ ಅವ್ರಿಗೆ ಯಾಕೆ ಶಿಕ್ಷೆ? ಯಾಕೆ ಈ ಥರ ಮಾಡ್ತಿದ್ಯಾ? ಇಷ್ಟಕ್ಕೂ ನಾನು ಮಾಡಿದ ತಪ್ಪು ಏನು ಅಂತ ಅವನು ಯಾವನೋ ಬಂದು ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ತಾಳಿ ಕಟ್ಟಿ ಹೊಟ್ಟೋದ. ಇದರಿಂದ ಮನೆಯವ್ರ ನೆಮ್ಮದಿ ಎಲ್ಲ ಹಾಳಾಗಿ ಹೋಯ್ತು. ಮಡ್ಲಲ್ಲಿ ಕೆಂಡ ಕಟ್ಕೊಂಡಿರೋಳ್ ಥರ ಕೊರಳಲ್ಲಿ ಈ ತಾಳಿ ಇಟ್ಕೊಂಡು ಬದುಕಕ್ಕಾಗದೆ ಸಾಯಕ್ಕಾಗದೆ ಒದ್ದಾಡ್ತಿದ್ದೀನಿ. ನಾನು ಏನ್ ಮಾಡ್ಲಿ? ನೀನೇ ಹೇಳು. ಇಲ್ಲ, ಇದು ನನ್ನ ಕುತ್ತಿಗೆಗೆ ಬಂದಾಗ್ಲಿಂದ ಬರೀ ನೋವೇ. ಮನೆಯವ್ರು ಎಲ್ರಿಗೂ ಬೇಜಾರು. ಇದರಿಂದ ಬರೀ ಕೆಟ್ಟದೇ ಆಗ್ತಿದೆ ಅಂದಮೇಲೆ ಇದು ನನಗೆ ಬೇಡ. ಅವನು ನಿನ್ ತಾಳಿನೇ ನನಗೆ ಕಟ್ಟಿದ್ದು, ಇದು ನಿಂದೆ. ಇವತ್ತು ನಾನು ಇದನ್ನ ನಿನಗೆ ವಾಪಸ್ ಕೊಡ್ತಾ ಇದ್ದೀನಿ. ತಗೋ.